ನಮಸ್ಕಾರ ಸರ. ನಮಸ್ಕಾರ. ತಮ್ಮ ಹೆಸರು ಸರ? ಅಣ್ಣಾ ಸಾಹೇಬ್ ಹನುಮಂತ ಪಿಸಾಳಿ. ಇದು ಯಾವ ಊರು ಸರ? ಗಳತ್ಗ. ಓಕೆ. ತುಂಬ ದಿನದಿಂದ ನಿಮ್ಮದು ನಮಗೆ ಪರಿಚಯ ಐತಿ, ಆದರೂ ಕೂಡ ಇನ್ನೊಂದು ಸರ್ತಿ ಪರಿಚಯ ಮಾಡಿಕೊಡ್ರಿ. ತಮ್ಮ ಎಜುಕೇಷನ್ ಎಷ್ಟಾಗಿತ್ತು ಸರ? ನಾವು MSc ಮೈಕ್ರೋಬಯಾಲಜಿ ಮಾಡಿ ಹಾಂ ಸರ್. ಒಂದು 32 ವರ್ಷ ಸರ್ವಿಸ್ ಮಾಡಿ ಬೈನನ್ರಿ. ಹಾಂ. ಈಗ ತಮ್ಮದು ಏಜ್ ಎಷ್ಟು ಇರ್ಬೋದು ಸರ್? ಈಗ 72. 72 ಏಜು. ತುಂಬ ಖುಷಿ ಆಕತಿ. ನಿಮ್ಗೆ ಒಂದು ನಾನು ಬುಕ್ಕದ ಬಗ್ಗೆ ಹೇಳಿದ್ದೆ. ಇದು ಅಕ್ಷರ ತೋರಣ ಅಂತ ಹೇಳಿ ಗುರುರಾಜ್ ರೊಟ್ಟಿ ಸರ್ ಬರೆದಂಥ ಒಂದು ಬುಕ್ ಐತಿ. ಇದನ್ನ ಇದ್ರ ಬಗ್ಗೆ ಹೇಳಿದಾಗ ನನಗೂ ಒಂದು ಕೊಡ್ರಿ, ನಾನು ಇದ್ರ ಬಗ್ಗೆ ಸ್ಟಡಿ ಮಾಡ್ತೇನೆ ಅಂತ ಹೇಳಿದ್ರಿ. ನಿಮಗೊಂದು 2 ತಿಂಗಳ ಹಿಂದೆ ಕೊಟ್ಟು ಹೋಗಿದ್ದೆ. ಇದನ್ನು ಸ್ಟಡಿ ಮಾಡಿದ್ದೀರಿ ಸರ? ಮಾಡಿದೇವ್ರಿ. ಹಾಂ. ಈ ಬುಕ್ ಬಗ್ಗೆ ನಿಮಗೆ ಏನು ಅನಿಸಿಕೆ ಇದೆ? ಈ ಬುಕ್ಕಲ್ಲಿ ಏನೇನಿದೆ ಅನಿಸ್ತೈತೆ ನಿಮ್ಗೆ? ಈ ಬುಕ್ಕಲ್ಲಿ ಹಾಂ ಅಂದ್ರೆ ಪ್ರಥಮವಾಗಿ ಹುಡುಗರಿಗೆ ಏನು ಕಲಿಸ್ಬೇಕು, ಹಾಂ ಅದೇ ಯಾವ ರೀತಿ ಕಲಿಸ್ಬೇಕು, ಹಾಂ ಆ ರೀತಿ ಎಲ್ಲ ಅದ ಅದ್ರೊಳಗೆ. ಹಾಂ ಹಾಂ. ಅಂದ್ರೆ ಪ್ರಾರಂಭದಲ್ಲಿ ಅಂದ್ರೆ ಮೂಲಾಕ್ಷರಗಳನ್ನು ಕಲಿಸ್ಬೇಕು. ಹಾಂ. ಆನಂತರ 2 ಅಕ್ಷರದ ಪದಗಳು, ಹಾಂ 3 ಅಕ್ಷರದ ಪದಗಳು, ಹಾಂ ಆಮೇಲೆ ಅದಿಂದ ಹಿಡಿದು ಹಾಂ ಅಮ್ಮ ಆತಕ ಸ್ವರಗಳಿಂದ ತಯಾರಾಗುವಂಥ ಶಬ್ದಗಳು. ಹಾಂ ಅಂದರೆ ಸ್ವರ ತಯಾರಾಯಿತು. ಆನಂತರ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನದ ಶಬ್ದಗಳು, ಹಾಂ ಆಮೇಲೆ ಒತ್ತಕ್ಷರಗಳು, ಓಕೆ, ಆಮೇಲೆ ಗಾದೆ ಮಾತುಗಳು, ಓಕೆ, ಆಮೇಲೆ ಸಣ್ಣ ಸಣ್ಣ ವಾಕ್ಯಗಳು. ಹಾಂ ಹಾಂ. ಅಂದರೆ ಪ್ರಾರಂಭಕ್ಕೆ ಏನು ಕಲಿಸಬೇಕು ಹಾಂ ಹಾಂ. ಅದೆಲ್ಲವೂ ಇದರಲ್ಲಿದೆ. ಮೂಲ ಬೇರ ಮತ್ತು ವಾಕ್ಯಗಳನ್ನ ಯಾವ ರೀತಿ ರಚನೆ ಮಾಡಬೇಕು ಅನ್ನೋದು ಎಲ್ಲವೂ ಅದರೊಳಗಡೆ ಇದೆ. ಇದನ್ನು ನಾನು ಒಂದು 3-4 ವಿದ್ಯಾರ್ಥಿಗಳಿಗೆ ಕಲಿಸಿದ್ದೇನೆ. ಅವರು ಈಗ ಕ್ಲಾಸ್ನಲ್ಲಿ 1 ನಂಬರ್ ಇದ್ದಾರೆ. ವೆರಿ ಗುಡ್. ಈ ಬುಕ್ ಇಂದ ನಿಮಗೆ ಅನುಕೂಲ ಆಗಿದೆ? ಬಹಳಷ್ಟು ಅನುಕೂಲ ಆಗಿದೆ. ಯಾಕಂದ್ರೆ ನಾ ಒಂದು 32 ವರ್ಷ ಮರಾಠಿ ಒಳಗೆ ಕಲಿತ ಕಾರಣ ಏನ್ ಕಲ್ಸೋದು, ಹೆಂಗ್ ಕಲ್ಸೋದು, ಎಜುಕೇಶನ್ ಮರಾಠಿಯಲ್ಲಿ ಅಂದ್ರೆ ಇಂಗ್ಲಿಷ್ ಮತ್ತೆ ಮರಾಠಿ ಇದ್ದ ಕಾರಣ ಕನ್ನಡದ ಮರ್ತಂಗ ಆಗಿತ್ತು. ಇದರಿಂದ ಪರ್ಫೆಕ್ಟ್ ಮತ್ತೆ ನಾನು ತಯಾರಾದೆ. ಕರೆಕ್ಟ್ ಕರೆಕ್ಟ್. ಮತ್ತೊಂದೇನ ಪೂರ್ವಾರ್ಧ ಇಲ್ಲದೆ ಉತ್ತರಾರ್ಧ ಇಲ್ಲ. ಇದು ನಾವು ಏನಂದ್ರೆ ಇದು ಸಾಕಷ್ಟು ಜನ ಹೇಳ್ತಾರೆ, ಇದು ಕಲಿಕೆಯಲ್ಲಿ ಹಿಂದುಳಿದಂತ ಮಕ್ಕಳಿಗೆ ಇದು ತುಂಬಾ ಅನುಕೂಲ ಆಗ್ತದೆ, ತುಂಬಾ ಅನುಕೂಲ ಆಗ್ತದೆ. ಆ ಮಕ್ಕಳಿಗೆ ಕೂಡ ಮತ್ತೆ ಕಲಿಸುವಂತ ಶಿಕ್ಷಕರು ಕೂಡ, ಶಿಕ್ಷಕರಿಗೂ ಸಹ ಇವತ್ತು ಸಾಕಷ್ಟು ಶಿಕ್ಷಕರಲ್ಲಿ ಅಷ್ಟೊಂದು ಏನು ಕಲಿಸ್ಬೇಕು ಒಂದು ಕೆಲವೊಂದು ಸ್ಕೂಲ್ಗಳಲ್ಲಿ ಹೋದಾಗ ಇವತ್ತು ಬೇಸಿಕ್ ಆಗಿ ನಾಲೆಜ್ ಕೆಲವೊಂದು MA MEd ಸಾಕಷ್ಟು BA ಅದು ಮಾಡಿರ್ತಾರೆ. ಸಾಕಷ್ಟು ಇದನ್ನ ಮಾಡಿದ್ರು ಕೂಡ ಮೊದಲು ಏನು ಅವರು ಚಿಕ್ಕಂದಿದ್ದ ಕಲ್ತಿರ್ತಾರೋ ಅದನ್ನೆಲ್ಲ ಮರ್ತಿರ್ತಾರೆ, ಅಥವಾ ಕೆಲವೊಂದು ಜ್ಞಾನ ಇರೋದಿಲ್ಲ. ಅಂಥವ್ರು ಕೂಡ ಇದು ತುಂಬಾ ಅನುಕೂಲ ಆಕೈತೆ ಅಂತ ಹೇಳ್ತಾರೆ. ಏನ್ ನಕ್ಕೆ ಆಗ್ತದ. ಈಗ ನಾ ಇಂಗ್ಲಿಷ್ ಮೀಡಿಯಂ ಹುಡುಗರು ಅಂದ್ರೆ ಈ 2022 ಕೊರೋನಾದೊಳಗ ಏನು ಸಮಸ್ಯೆ ನಿರ್ಮಾಣ ಆಯ್ತು, ಆ ಕಾಲದಲ್ಲಿ ಇಂಗ್ಲಿಷ್ ಹುಡುಗರಿಗೂ ಕನ್ನಡ ಕಲೀಲಿಕ್ಕೆ ಆಸ್ಪದ ಸಿಗಲಿಲ್ಲ. ಅಂಥವ್ರನ್ನು ಸಹ ಒಂದೆರಡು ತಿಂಗಳಿನಲ್ಲಿ ಕವರ್ ಮಾಡಿದ್ದೇನೆ. ನನಗೆ ತುಂಬಾ ಆನಂದ ಆಗ್ತಾ ಇದೆ. ಇದು ಅಕ್ಷರ ತೋರಣ ಅನ್ನೋದು ತುಂಬಾ ನಿಮ್ಗೆ ಅನುಕೂಲ ಆಗೈತಿ, ಮತ್ತೆ ಸಾಕಷ್ಟು ಜನಕ್ಕೂ ಅನುಕೂಲ ಆಗ್ತೈತಿ ಅಂತ ಹೇಳಿ ನಕ್ಕೆ ಆಗ್ತದ. ಮತ್ತೆ ನಾ 1-2 ಇಂಗ್ಲಿಷ್ ಮೀಡಿಯಂ ಸ್ಕೂಲ್ದವ್ರಿಗೂ ಭೇಟಿಯಾಗಿ ಹೇಳಿದ್ದೇನೆ. ಅಂದ್ರೆ ನೀವು ಏನು ಹೆಂಗ ಕಲಿಸ್ರಿ ಅಂದ್ಕೊಳ್ಳೆ, ಇದನ್ನ ಪುಸ್ತಕ ತೋರಿಸ್ಕೊಳ್ಳೆ ನಮಗೂ ಬೇಕು ಅಂತ ಅಂದ್ರ ಅವ್ರ ತಂದ್ಕೊಳ್ಳೆ ನಿಮ್ದು ಅಡ್ರೆಸ್ ಕೊಡ್ರಿ, ನಾ ಅವ್ರಿಗೆ ಹೇಳ್ತೀನಿ, ಅವ್ರು ನಿಮ್ಗೆ ಕಳಿಸ್ಕೊಡ್ತಾರೋ ಅಂತ ಹೇಳಿದ್ದೇನೆ ಅವರಿಗೆ. ವೆರಿ ಗುಡ್ ಸರ್, ಥ್ಯಾಂಕ್ ಯು, ಧನ್ಯವಾದ.